ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಪುಟಾಣಿ ಮಕ್ಕಳಿಗೂ ಹಾಗೆ ಇಲ್ಲಿ ನಡೆದಿರುವಂಥ ನನ್ನ ಸ್ನೇಹಿತರಿಗೂ ಮತ್ತು ಪೇರೆಂಟ್ಸ್ ತಂದೆ ತಾಯಂದಿರಿಗೂ ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಅಂದರೆ ಈ ಒಂದು ಚಿಕ್ಕ ಸ್ಕೂಲ್ ಅಂತ ನಾವೇನು ಅನ್ಕೊಳ್ತಾ ಇದ್ದೀವಿ, ಇದು ಒಂದು ಬೃಹತ್ ವೃಕ್ಷವಾಗಿ ಬೆಳಿಬೇಕು ಅನ್ನೋದು ನಮ್ಮ ಒಂದು ಆಕಾಂಕ್ಷೆ. ಏಕೆಂದ್ರೆ ಇಲ್ಲಿನ ಒಂದು ತತ್ವ ಏನಿದೆ, ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಕೂಲ್ ಅಂತ ಹೇಳಿದ ತಕ್ಷಣ ಜನರಲಿ ಒಂದು ಎಜುಕೇಶನ್ ಕೊಡುವಂತ, ಅಂದ್ರೆ ವೆಲ್ ಎಜುಕೇಟೆಡ್ ಅನ್ನೋದಕ್ಕಿಂತ ವೆಲ್ ಟ್ರೈನ್ಡ್ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ಸ್ವಲ್ಪ ಕಲಿಸಿದ್ರೆ ಪ್ರಾಣಿಗಳು ಕೂಡ ಚೇರ್ ಮೇಲೆ ಹತ್ತಿ ನಿಂತ್ಕೊಳ್ಳೋದು ಕಲಿಯುತ್ತೆ. ಆದ್ರೆ ವೆಲ್ ಎಜುಕೇಟೆಡ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಅವ್ರಿಗೊಂದು ವ್ಯಾಲ್ಯೂ ಅನ್ನೋದು ಆ್ಯಡ್ ಆದಾಗಲ್ಲ. ಸೊ ಅಂತ ವ್ಯಾಲ್ಯೂ ಅಡಿಷನ್ಗೆ ನಮ್ಮ ಒಂದು ಈ ಜ್ಞಾನ ಕುಟೀರ ತುಂಬಾ ಉಪಯೋಗಕರವಾಗ್ತದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಈ ವ್ಯಾಲ್ಯೂ ಅಡಿಷನ್ ಹೆಂಗಪ್ಪ ಮಾಡ್ತಿದ್ದಾರೆ ಅಂದ್ರೆ, ಒಂದು ತತ್ವನ ಹೇಳ್ಕೊಡ್ತೀವಿ ಅಂತ. ಅಂದ್ರೆ ಚಿಕ್ಕ ಮಕ್ಕಳಿಂದನೂ ಸಹ ಒಂದು ಆಯುರ್ವೇದ ಆಗಲಿ ಮತ್ತೆ ಜ್ಞಾನ ಆಗಲಿ, ಜೊತೆಗೆ ಆಧ್ಯಾತ್ಮಿಕವಾದಂಥ ಒಂದು ದಾರಿಯಲ್ಲಾಗಲಿ, ಹಾಗೇನೆ ಇದೆಲ್ಲದರ ಜೊತೆಗೆ ನಮ್ಮ ರೆಗ್ಯುಲರ್ ಎಜುಕೇಶನ್ ಕೂಡ ಹೇಳ್ಕೊಡ್ತೀವಿ. ಸೊ ಹೀಗಿದ್ದಾಗ ಎಜುಕೇಶನ್ ಅಂತ ಬಂದ ತಕ್ಷಣ ಜನರಿಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಕಾಣಿಸೋದು ಅಂದ್ರೆ ಹೇಗೆ ಕಲಿತಾರೆ ನಮ್ಮ ಮಕ್ಕಳು ಅಂತ. ಹೇಗೆ ಕಲಿತಾ ಇದ್ದಾರೆ ಅನ್ನೋದಕ್ಕಿಂತ ಎಷ್ಟು ಕಲಿತಿದ್ದಾರೆ, ಪ್ರಪಂಚನ ಎಷ್ಟು ನೋಡ್ತಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಾವು ಪ್ರಪಂಚ ಏನ್ ಮಾಡ್ತಿದೆ ಅಂದ್ರೆ, ಎಲ್ಲರನ್ನೂ ಎಕ್ಸ್ಪ್ಲಾಯ್ಟ್ ಮಾಡ್ತದೆ. ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಿದೆ? ಪ್ರತಿಯೊಂದರಲ್ಲೂ ನೀವು ನೋಡ್ಬೋದು, ಪ್ರತಿಯೊಂದು ಕ್ಷಣದಲ್ಲೂ ಸಹ. ಈಗ ಯಾರಿಗೋ ಒಬ್ಬರಿಗೆ ನನ್ನ ಹತ್ರನೇ ಬಂದು ಒಂದು ಹುಡುಗಿ ಹೇಳಿದ್ಲು, ಚಿಕ್ಕ ಮಗು ಅವಳು, ನಾನು ಯಾವತ್ತೂ ಸಹ ಕ್ರಿಕೆಟ್ ಮ್ಯಾಚ್ ನೋಡದೆ ಇರಕ್ ಆಗ್ತಿಲ್ಲ ನನಗೆ ಗೊತ್ತು ನನ್ನ ತಂದೆ ತಾಯಿ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ, ನನಗೆ ಗೊತ್ತು ನನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಿದ್ದಾರೆ ಅಂತ, ಎಲ್ಲ ಗೊತ್ತಿದ್ದು ಸಹ ನಾನು ಈ ಕ್ರಿಕೆಟ್ ಮ್ಯಾಚ್ ನ ನೋಡದೆ ಇರಕ್ ಆಗ್ತಿಲ್ಲ. ಯಾಕೆ ನೋಡದೆ ಇರಕ್ ಆಗ್ತಿಲ್ಲ ಅಂದ್ರೆ, ಅವಳಿಗೆ ಅದೊಂದು ಅಡಿಕ್ಷನ್ ಅಥವಾ ಅದೊಂದು ಎಕ್ಸ್ಪ್ಲಾಯ್ಟ್ ಮಾಡಿ 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 ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಅದಿಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಇದೆ. ಅಂದ್ರೆ ವ್ಯಕ್ತಿಗತ ಸ್ಕೋರ್ ಅವನು ಎಷ್ಟು ಮಾಡಿದಾನೆ, ಎಷ್ಟು ಸ್ಕೋರ್ ಮಾಡಿದಾನೆ, ಬರೀ ಇವುಗಳ ಮೇಲೆ ನನ್ನ ಒಂದು ಜ್ಞಾನ ಇದೆ ಹೊರತು, ನನಗೆ ಪೇಪರ್ ತಿರುಗಿಸ್ತಾ ಇದ್ದೀನಿ, ನಮ್ಮ ತಂದೆ ಫೋರ್ಸ್ಗೆ ನಾನು ಬುಕ್ ಓದ್ತಾ ಇದ್ದೀನಿ, ಬುಕ್ ಮುಂದೆ ಇಟ್ಕೊಂಡಿದ್ದೀನಿ, ಆದ್ರೆ ಯಾವುದೇ ತರ ನಾನು ಓದಕ್ಕೂ ಆಗ್ತಿಲ್ಲ ಅಂತ ನನ್ನ ಹತ್ರನೇ ಬಂದು ತೋಡ್ಕೊಂಡ್ಲು. ಸೊ ಹೀಗೆ ನಮ್ಮ ಒಂದು ಹಳೆ ಕಾಲದಲ್ಲಿ ಎಸ್ಪೆಷಲಿ ಟಿವಿ ಮಾಧ್ಯಮ ಆಗಲಿ ಅಥವಾ ಇವತ್ತಿನ ಕಾಲದಲ್ಲಿ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇವುಗಳೆಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಿದೆ ಅಂದ್ರೆ, ನಮ್ಮ ಹಳೆ ಕಾಲದಲ್ಲಿ ಒಂದು ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಒಂದು ಇಬ್ಬರು ಫ್ರೆಂಡ್ಸ್ ಒಂದು ಪೇಪರ್ಗೆ, ತಮಿಳುನಾಡಲ್ಲಿ ಇರುವಂತ ಒಂದು ಚೆನ್ನೈಯಲ್ಲಿ ಮಾತ್ರ ಪ್ರಚಲಿತ ಆಗುವಂತ ಒಂದು ಪೇಪರ್ಗೆ ವರ್ಕ್ ಮಾಡ್ತಿದ್ರು. ಆ ಇಬ್ರು ಸಹ ಏನ್ ಮಾಡಿದ್ರು ಅಂದ್ರೆ, ಆ ಎಡಿಟರ್ ಸಬ್ ಎಡಿಟರ್ ಯಾರಿದ್ದಾರೆ ಇವ್ರು ಸಬ್ ಎಡಿಟರ್ ಆಗಿದ್ರು, ಎಡಿಟರ್ಗೆ ಇವರು ರಿಪೋರ್ಟ್ ಮಾಡ್ಬೇಕಿತ್ತು. ಎಡಿಟರ್ ಬಂದು ತುಂಬಾ ಅಂದ್ರೆ ತುಂಬಾ ಕೋಪಿಷ್ಟ. ಸೊ ಅವನ ಹತ್ರ ಹೋಗಿ ಇವರು ಹೇಳಿದ್ರು, ಸರ್ ನಾವು ನಿಮ್ಮ ಹತ್ರ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀವಿ, ಸೊ ನಮ್ಮಲ್ಲಿ ಯಾವತ್ತೂ ಸಹ ನಾವು ನಿಮ್ಮಲ್ಲೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸರಿ, ಅವರು ಸೇರಿಸ್ಕೊಂಡ್ರು, ಒಂದಷ್ಟು ಕಾಲ ನಡೀತು. ಆಗಿನ ಕಾಲದಲ್ಲಿ ಲೆನಿನ್ ಅಂತ US ಪ್ರೆಸಿಡೆಂಟ್, ಸೊ ಅವನು ಸತ್ತೋಗಿದ್ದಾನೆ ಅನ್ನೋ ಒಂದು, ಅಂದ್ರೆ ಸತ್ತೋಗೋದಕ್ಕೆ ಹತ್ತಿರದಲ್ಲಿದ್ದಾನೆ ಅಂತ ಒಂದು ನ್ಯೂಸ್ ಬರ್ತಾ ಇತ್ತು. ಸರಿ, ಅವನು ಎಡಿಟರ್ ಹೇಳ್ಬಿಟ್ಟು ಹೋದ, ನೋಡ್ಕೊಳ್ರಪ್ಪ ನನಗೆ ಯಾಕೋ ತುಂಬಾ ಜ್ವರ ಇದೆ, ಇವತ್ತು 102 ಇದೆ ನನಗೆ ಟೆಂಪರೇಚರ್, ಸೊ ನೀವಿಬ್ರು ನೋಡ್ಕೊಳ್ಳಿ ಇದನ್ನ. ಕಡೆಯದಾಗಿ, ಯಾಕೆಂದ್ರೆ ಲಾಸ್ಟ್ 2 ಗಂಟೆಗೆ ನ್ಯೂಸ್ಗೆ ಪ್ರಿಂಟಿಂಗ್ ಹೋಗುತ್ತೆ ಪೇಪರು, ಅಷ್ಟಕ್ಕೆ ಮುಂಚೆ ಏನ್ ನ್ಯೂಸ್ ಬರುತ್ತೋ ಆ ನ್ಯೂಸ್ನ ಹಾಕ್ಬಿಟ್ಟು ಹೋಗಿ ನೀವಿಬ್ರು. ಆದ್ರೆ ಆ ಇಬ್ರು ಏನ್ ಮಾಡಿದ್ರು ಅಂದ್ರೆ, ಕಡೆಯದಾಗಿ ಎಷ್ಟು ವೇಟ್ ಮಾಡಿದ್ರು ಅವನ ಬಗ್ಗೆ ಯಾವುದೇ ತರ ನ್ಯೂಸ್ ಬರಲಿಲ್ಲ. ಕೊನೆಗೆ ಏನ್ ಬಂತು ಅಂದ್ರೆ, ಲೆನಿನ್ ವೆಂಟ್ ಇಂಟು ಕೋಮಾ ಅಂತ ಬಂತು. ಇವರಿಬ್ರು ಚಿಕ್ಕ ಹುಡುಗರು, 16-17 ವರ್ಷದ ಮಕ್ಕಳು. ಇವ್ರಿಗೇನೋ ವೆಂಟ್ ಇಂಟು ಕೋಮಾ ಏನೋ ಕಾಮತ್ ತರ ಇದೇನೋ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು, ಇವರು ಎಡಿಟರ್ ಕೊಟ್ಟಿರುವಂತ ಸ್ಟೋರಿ
ಹಾಕ್ಬಿಟ್ರು. ಅಂದ್ರೆ ಲೆನಿನ್ ಎಕ್ಸ್ಪೈರ್ಡ್ ಅಂತ ಹಾಕಿ ನ್ಯೂಸ್ ಪೇಪರ್ ಪ್ರಚಲಿತ ಆಗೋಯ್ತು. ಬೆಳಗ್ಗೆ ಎಲ್ಲರಿಗೂ ನ್ಯೂಸ್ ಪೇಪರ್ ಬಂದ್ಬಿಡ್ತು ಮನೆಗಳಿಗೆ. ಹಾಗೇನೆ ಚೀಫ್ ಮಿನಿಸ್ಟರ್ಗೂ ಬಂತು, ತಮಿಳ್ನಾಡು ಚೀಫ್ ಮಿನಿಸ್ಟರ್ ಪೇಪರ್ ತೆಗೆದು ನೋಡ್ತಿದ್ದಾರೆ. ಏನಪ್ಪಾ, ಯಾವುದೇ ಹಿಂದೂ ಅಂತ ನ್ಯೂಸ್ ಪೇಪರ್ ಅಲ್ಲೂ ಸಹ ಲೆನಿನ್ ಬಗ್ಗೆ ಏನೂ ಇಲ್ಲ, ಆದ್ರೆ ಇದ್ರಲ್ಲೂ ಒಂದು ಇದೆಯಲ್ಲ, ಈ ಚಿಕ್ಕ ನ್ಯೂಸ್ ಪೇಪರ್ ಇವನು ಹೆಂಗಾಕ ಅಂತ. ಅವರು ಚೀಫ್ ಮಿನಿಸ್ಟರ್ ಎಡಿಟರ್ ಫೋನ್ ಮಾಡಿದ್ರು. ಇವ್ರಿಗೆ 102 ಇರುವಂತ ಜ್ವರ 105 ಕೊಟ್ಟೋಯ್ತು. ಸಿಂಪಲ್. ಯಾಕೆಂದ್ರೆ ಅಯ್ಯೋ, ನಾವು ಮಾತ್ರ ಹೆಂಗ್ ಪ್ರಸಾರ ಮಾಡಿದೀವಿ, ಯಾಕಂದ್ರೆ ಆಗಿದೆಯೋ ಇಲ್ಲೋ ವಿಷಯ ಗೊತ್ತಿಲ್ವಲ್ಲ ನಮಗೂ ಅಂತ ಹೇಳ್ಬಿಟ್ಟು ಇವರು ಸಬ್ ಎಡಿಟರ್ಸ್ ಹತ್ರ ಬಂದ್ರು. ಇವರಿಬ್ಬರ ಹತ್ರ ಬಂದು ಕೇಳಿದ್ರು, ಏನಪ್ಪಾ ಏನ್ ಕತೆ? ಇಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ, ವೆಂಟಿಂಟು ಕೋಮಾ ಅಂತ ಹಾಕ್ತಿದ್ರು, ಕಳ್ಸಿದ್ ಬಂದಿತ್ತು, ನಾವಿಬ್ರು ಹಾಕ್ಬಿಟ್ವಿ, ಸತ್ತೋಗಿದಾನೆ ಅಂತ. ಆಮೇಲೆ ಇಷ್ಟಕ್ಕೂ ನಿಜಕ್ಕೂ ಸತ್ತೋಗಿದಾನ ಇಲ್ವಾ ಅಂತ ನೋಡಿದ್ರೆ ನಿಜವಾಗ್ಲೂ 5 ಗಂಟೆಗೆ ಸತ್ತೋಗಿದ್ದಾನೆ. ಅಂದ್ರೆ 5 ಗಂಟೆಗೆ ಸತ್ತೋಗಿರೋ ನ್ಯೂಸು 5:15 ವಿತ್ ಪೇಪರ್ ಅಲ್ಲಿ ಎಲ್ಲರ ಮನೆಗಳಿಗೂ ಸೇರಿದೆ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ವ್ಯಾಲ್ಯೂಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನ್ಯೂಸ್ ಪೇಪರ್ಗೂ ಸಹ ಇತ್ತು ಆಗಿನ ಕಾಲದಲ್ಲಿ. ಈಗ ನಿಮ್ಗೆಲ್ಲರಿಗೂ ಗೊತ್ತು ಯಾವ್ಯಾವ ತರ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಿದ್ದಾರೆ ಅಂತ. ಸೊ ಈ ಎಕ್ಸ್ಪ್ಲಾಯಿಟೇಷನ್ ಗಳಿಂದ ದೂರ ಇರುವಂತ ಒಂದು ಕಾನ್ಸೆಪ್ಟೇ ಈ ಒಂದು ಜ್ಞಾನ ಕುಟೀರಕ್ಕೆ ಇರಬೇಕು ಅಂತ ನನ್ನದೊಂದು ಮನವಿ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಎಕ್ಸ್ಪ್ಲಾಯಿಟೇಷನ್ಸ್ ಅನ್ನೋದು ತುಂಬಾ ಈಸಿಯಾಗಿ ನಡೆಯುವಂತ ವಿಷಯ. ಯಾಕೆಂದ್ರೆ ಪೇರೆಂಟ್ಸ್ ಇದ್ದೀರಾ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಎಷ್ಟೆಷ್ಟು ನಮ್ಮ ಮೊಬೈಲ್ಸ್ಗಳಿಗೆ ಏನೇನು ಬರುತ್ತೆ, ಎಷ್ಟೆಷ್ಟು ಹಾಳಾಗ್ತಿದೆ ಅಂತ. ಸೊ ಇದೆಲ್ಲದರಿಂದಾನು ದೂರ ಇರೋದ್ರಿಂದಾನೇ ಈ ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೇನೆ ಈ ಪಂಚಭೂತ ಕಾನ್ಸೆಪ್ಟ್ ಅನ್ನೋದು ಒಂದು ತಗೊಂಡಿದ್ದಾರೆ ಅಂತ ನನ್ಗೆ ಅನ್ಸ್ತಾ ಇದೆ. ಅಂದ್ರೆ ಪಂಚಭೂತಗಳನ್ನ ನಮ್ಮ ಒಳಗಡೆನೂ ಇದೆ, ಹೊರಗಡೆನೂ ಇದೆ. 24 ಗಂಟೆ ಪ್ರತಿ ಮನುಷ್ಯನೂ ಏನ್ ಮಾಡ್ತಾನೆ ಅಂದ್ರೆ, ಪಂಚಭೂತಗಳಲ್ಲಿ ಯಾವ್ಯಾವ್ದು ಚೆನ್ನಾಗಿದೆಯೋ ಎಲ್ಲಾನು ಚೆನ್ನಾಗಿರ್ಬೇಕು, ನನ್ನ ಪಂಚಭೂತಗಳು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟೇನೆ ಆಚೆನೂ ನೋಡ್ತಾನೆ, ಒಳಗಡೆನೂ ನೋಡ್ಕೊಳ್ತಾನೆ. ಯಾವುದೇ ಒಂದು ಚಿಕ್ಕ ಏರುಪೇರಾದ್ರೂ ಸಹ ಅವನಿಗೆ ಇದರ ಒಳಗಡೆ ಆದ್ರೆ ಜ್ವರ, ಇನ್ನೊಂದು ಮತ್ತೊಂದು ಬರುತ್ತೆ, ಆಚೆ ಆದ್ರೆ ಪ್ರಕೃತಿ ವಿಕೋಪಗಳು ಬರುತ್ತೆ. ಸೊ ಹೀಗೆ ಇವುಗಳೆಲ್ಲದರಿಂದನೂ ದೂರ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಮಾತ್ರನೇ ಇವನು ಪಂಚಭೂತ ಅಂತ ತಗೊಳ್ತಾರೆ. ಸೊ ಈ ಪಂಚಭೂತಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾರೋ ಅವನ್ಗೆ ನಮ್ಮ ಜೀವನ ಒಪ್ಪಿಸ್ಬಿಟ್ರೆ ತುಂಬಾ ಒಳ್ಳೇದು ಅಂತ. ಸೊ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಒಬ್ಬ ಪರಮಶಿವ. ಸೊ ಅದಕ್ಕೋಸ್ಕರನೇ ಅವನಿಗೆ ಪಂಚಲಿಂಗೇಶ್ವರ ಅಂತಾನು ಕರೀತಾರೆ. ಅಂದ್ರೆ ಆಕಾಶಲಿಂಗ, ವಾಯುಲಿಂಗ, ಜಲಲಿಂಗ, ಆಪಲಿಂಗ, ಸೊ ಈ ತರ ಪೃಥ್ವಿಲಿಂಗ, ಈ ತರ ಎಲ್ಲ ಕಡೆನೂ ಒಂದೊಂದ್ ಕಡೆ ಒಂದೊಂದಿದೆ. ಸೊ ಈ ಎಲ್ಲ ಲಿಂಗ ರೂಪದಲ್ಲಿ ಏನಕ್ಕಿದ್ದಾನೆ ಅಂದ್ರೆ ಅವನು ಒಂದು ಅರೂಪ ರೂಪಿ ಅಂತ ಹೇಳ್ತಾರೆ. ಅಂದ್ರೆ ಅವನು ಒಂದು ಶೇಪ್ ಇದೆ, ಬಟ್ ಹಾಗಂತ ಶೇಪು ಇಲ್ಲ, ಎರಡೂ ಇದೆ. ಸೊ ಹೀಗೆ ನೀವು ಯಾರಾದ್ರೂ ಚಿದಂಬರಂಗೆ ಹೋದ್ರೆ ನೀವು ತುಂಬಾ ಚೆನ್ನಾಗಿ ನೋಡ್ಬೋದು. ಆಕಾಶಲಿಂಗ ಅಂತ ಅಲ್ಲೊಂದು ತೋರಿಸ್ತಾರೆ. ತೋರಿಸಿದ ತಕ್ಷಣ ಒಂದು ಬಾಗಿಲು ತೆಗಿತಾರೆ. ಏನಪ್ಪಾ ಇದೆ ಅಂದ್ರೆ ಬರೀ ಏನೂ ಇಲ್ಲ, ಒಂದು 2 ಬಿಲ್ಲು ಪತ್ರ ಬೆಳ್ಳಿದು ಇದೆ ಇರುತ್ತೆ, ಅಲ್ಲಿಗೆ ಬಿಲ್ಲು ಪತ್ರ ಹಾಕ್ಬಿಡಿ ಬಂದ್ಬಿಡಿ ನೀವು ಅಂತ. ಏನಪ್ಪಾ ಅಂದ್ರೆ ಅದೇ ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ಅದು ಚಿದಂಬರ ರಹಸ್ಯ ಅಂದ್ರೆ ಆಕಾಶಲಿಂಗ ಅಂದ್ರೆ ಏನು ಇಲ್ಲದೆ ಇರೋ ತತ್ವನೇ. ಆಕಾಶ ಅಂದ್ರೆ ಏನು? ಖಾಲಿ ಎಂಟಿ ಸ್ಪೇಸ್ ಅಂತಲ್ಲ. ಆಕಾಶಾದ್ ವಾಯೋರಗ್ನಿ, ಅಗ್ನೇರಾಪಃ, ಆಪಃ ಪೃಥ್ವಿ ವಾ ಅನ್ನಂ. ಸೊ ಎಲ್ಲ ಡಿಕೋಡ್ ಮಾಡಿದ್ರೆ ನಮಗೆ ಕೊನೆಗೆ ಎಲ್ಲಿ ಬಂತು ಅಂದ್ರೆ ಅನ್ನಕ್ಕೆ ಬಂತು. ಅಂದ್ರೆ ನಾವು ಏನ್ ತಿಂತಾ ಇದ್ದೀವಿ, ಹೇಗೆ ನಮ್ಮ ಜೀವನನ ಸಾಗಿಸ್ತಾ ಇದ್ದೀವಿ ಅನ್ನೋ ಪೊಸಿಷನ್ ಬಂದ್ಬಿಡುತ್ತೆ ಜೀವನ. ಸೊ ಹೀಗೆ ಪ್ರತಿಯೊಂದರಲ್ಲೂ ಅಂದ್ರೆ ನಾವು ಏನೇನ್ ಮಾಡ್ತಾ ಇದೀವಿ, ಅನ್ನಂ ಅಂದ್ರೆ ನಾವು ಏನ್ ನೋಡ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ, ಇವುಗಳನ್ನೆಲ್ಲ ಚೂಸ್ ಮಾಡ್ಕೊಂಡು ಮಾಡುವಂತ ಒಂದು ದಾರಿಯಲ್ಲಿ ನಮ್ಮ ಎಲ್ಲ ಮಕ್ಕಳನ್ನು, ಅಂದ್ರೆ ನಮ್ಮ ಭಾವಿತರದ ಮಕ್ಕಳನ್ನ ಇಲ್ಲಿ ಟ್ರೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಈ ಜ್ಞಾನ ಕುಟೀರನ ಏರ್ಪಾಟ್ ಮಾಡಿದ್ದಾರೆ. ಆ ಹೆಸರೇ ಹೇಳ್ತಾ ಇದೆ, ಜ್ಞಾನವನ್ನೇ ಕೊಡೋದು ಕುಟೀರ ಅಂತ. ಸೊ ಜ್ಞಾನವನ್ನು ಬಿಟ್ರೆ ಅಂದ್ರೆ ನಮಗೆಲ್ಲರಿಗೂ ಯಾರೋ ಒಬ್ರು ಪ್ರಹ್ಲಾದ ಹೇಳಿದ್ನಂತೆ, ನೀನ್ ಯಾಕೆ ವಿಷ್ಣು ಹೇಳದ್ನಂತೆ, ನೀನ್ ಯಾಕೆ ಎಲ್ಲಾರ್ಗೂ ಮೋಕ್ಷ ಕೊಡಬಾರ್ದು ಅಂತ. ಸರಿ ವಿಷ್ಣು, ಸರ್ ನಾನ್ ರೆಡಿನಪ್ಪ, ಕೊಡ್ತೀನಿ, ಯಾರ್ಯಾರಿದ್ದಾರೆ ಬರಕ್ ಹೇಳು. ಇವನು ಹೋಗಿ ಕೇಳ್ದ ರೆಗ್ಯುಲರ್ ಆಗಿರುವಂತ ಮನುಷ್ಯನ್ನ, ಏನಪ್ಪಾ ವಿಷ್ಣು ಮೋಕ್ಷ ಕೊಡ್ತಾನಂತೆ, ಬಂದ್ಬಿಡಿ ನೀವು. ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನಪ್ಪಾ, ಏನು ಇಲ್ಲದೆ ಇರೋದೆ, ಅಂದ್ರೆ ಎಲ್ಲಾನು ಬಿಟ್ಟು ಬರೋದೆ. ಅಯ್ಯೋ ಇಲ್ಲ ನನ್ನ ಮಗಳು ಮದುವೆ ಇದೆ ನೆಕ್ಸ್ಟ್ ಮಂತ್, ಆಮೇಲೆ ಬರ್ತೀನಿ ನಾನು ಅಂತ ಒಬ್ಬ. ಇನ್ನೊಬ್ಬ ಇಲ್ಲ ನನ್ನ
ಪಕ್ಕದ ಮನೆಯವರ ಫಂಕ್ಷನ್ ಇದೆ ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಹೀಗೆ ಅಂದ್ರೆ ಮೋಕ್ಷಕ್ಕೂ ಒಂದು ಅರ್ಹತೆ ಬೇಕು, ಒಂದು ಸ್ಟೆಬಿಲಿಟಿ ಬೇಕು, ಎಬಿಲಿಟಿ ಬೇಕು, ಇವೆಲ್ಲ ಬೇಕು. ಸೊ ಈ ತರದ ಒಂದು ಜ್ಞಾನವನ್ನ ಪ್ರಸಾರ ಮಾಡಿ ಅದನ್ನ ಚಿಕ್ಕಂದಿನಿಂದ ಬೋಧಿಸಿ ಅದನ್ನ ಬೆಳೆಸಿ ಆ ತರ ಜ್ಞಾನವನ್ನ ನಮ್ಮ ಭಾವಿತರದ ಮಕ್ಕಳಿಗೆ ಕೊಟ್ರೆ ಅವ್ರು ಏನಾಗ್ತಾರೆ ಅಂದ್ರೆ ಇವತ್ತಿನ ಒಂದು ನಮ್ಮ ಪ್ರಧಾನಮಂತ್ರಿ ಆಗಲಿ ಈ ತರ ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳಾಗ್ತಾರೆ ಅಂತ ನಾನು ನಂಬ್ತೀನಿ. ಅದರಿಂದ ಈ ಜ್ಞಾನ ಕುಟೀರ ಇವತ್ತು ಚಿಕ್ಕದಾಗಿದೆ, ಬರೋ ವರ್ಷಗಳಲ್ಲಿ ಇನ್ನಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ ಗುರುಗಳಲ್ಲೂ ಸಹ. ಹಾಗೇನೆ ಈ ಒಂದು ಜ್ಞಾನ ಕುಟೀರ ಯಾವಾಗಲೂ ಕುಟೀರವಾಗಿಲ್ಲದೆ ಬೃಹದಾಕಾರವಾಗಿ ಬೆಳಿಬೇಕು ಅಂತ ನನ್ನ ಒಂದು ಆಸೆ. ಜೈ ಹಿಂದ್. ಒಂದು ಕಾನ್ಸೆಪ್ಟ್ನ ಇಷ್ಟು ಸೊಗಸಾಗಿ ಹೇಳ್ಕೊಡಬಲ್ಲ ವ್ಯಕ್ತಿತ್ವ ನೀವೊಬ್ಬರೇ ಅಂತ ಹೇಳ್ತೀನಿ. ಇಂತಹ ಮುದ್ದಾದ ಆಶೀರ್ವಚನವನ್ನು ನಮಗಾಗಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.